ಹಾಯ್ ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇಲ್ಲಿಗೆ ಎಂಡ್ ಮಾಡಿದ್ದೆ. ರಾಣಿಬೆನ್ನೂರಿಂದ ನಾವು ಹುಬ್ಳಿ ಕಡೆ ಪ್ರಯಾಣ ಅಂತ ಹೇಳಿದ್ದೆ. ಇಲ್ಲಿಂದ ನಾವಿವಾಗ ಹುಬ್ಳಿಗೆ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಟ್ರೈನ್ ಬರುತ್ತೆ ಇವಾಗ 6:45ಗೆ. ಇಲ್ಲಿಂದ ಹುಬ್ಳಿಗೆ ಓಡ್ತೀವಿ. ಹುಬ್ಳಿಯಿಂದ ನಾವು ಹೋಗ್ತಾ ಇರುವಂಥದ್ದು ಆಲ್ಮಟ್ಟಿ ಅಣೆಕಟ್ಟೆ ಬರುತ್ತೆ ನೋಡಿ, ಡ್ಯಾಮು. ಅಲ್ಲಿಂದ ಯಲಗೂರು ಆಂಜನೇಯನ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಅಲ್ಲಿನ ಒಂದು ವಿಶೇಷ ಹರಕೆ ತೀರಿಸೋದಕ್ಕೋಸ್ಕರ ನಾನು ಮನೆ ದೇವ್ರ ದರ್ಶನ ಮುಗಿಸಿ ನಂತರ ನಾವು ಈಗ ಹುಬ್ಳಿಗೆ ಬಂದ್ವಿ. ಹುಬ್ಳಿ ರೈಲ್ವೆ ಸ್ಟೇಷನ್ ತುಂಬ ದೊಡ್ಡದಿದೆ, ನನಗನ್ನಿಸ್ತು ತುಂಬ ದೊಡ್ಡದಿದೆ. ಹುಬ್ಳಿಗೆ ಬಂದ್ವಿ. ಹುಬ್ಳಿಗೆ ಬಂದು ಈಗ ನಾವು ಇಲ್ಲಿ ಇನ್ನೊಂದು ಟ್ರೈನನ್ನು ನಾವು ಕ್ಯಾಚ್ ಮಾಡಬೇಕು. ಬಿಜಾಪುರ ಟ್ರೈನು ಅಂತ ಅಂದ್ಕೊಳ್ತೀನಿ. ಆ ಟ್ರೈನನ್ನು ಹತ್ತಿದಾಗ ನಾವು ಆಲ್ಮಟ್ಟಿ ಡ್ಯಾಮಲ್ಲಿ ಇಳ್ಕೋಬೇಕಾಗುತ್ತೆ. ಅಲ್ಲಿ ಹೋಗ್ತಾ ಇರುವಂಥ ಒಂದು ದಿವ್ಯ ಕ್ಷೇತ್ರ ಅಂತ ಹೇಳಬಹುದು. ನಮ್ಮ ಗುರು ರಾಯರ ಮುಖ್ಯ ಪ್ರಾಣದೇವರು ಯಲಗೂರು ಆಂಜನೇಯ ಅಂತ ಹೇಳಬಹುದು. ನಾನು ಒಂದು ಹರಕೆ ಮಾಡಿದ್ದೆ, ಒಂದು ವ್ರತ ಮಾಡಿದ್ದೆ. ಆ ವ್ರತದ ಒಂದು ನನಗೆ ತುಂಬ ಬೇಗ ಶೀಘ್ರದಲ್ಲಿ ನನಗೆ ಅನುಗ್ರಹ ಮಾಡಿದ್ರು. ಬಂದ್ವಿ. ಇದು ಯಲಗೂರು ಕ್ಷೇತ್ರ. ಯಲಗೂರು ಕ್ಷೇತ್ರದಲ್ಲಿ ನನ್ನ ರಾಯರು ಕಾಣಿಸ್ತಾ ಇದ್ದಾರೆ ನೋಡಿ. ಎಲ್ಲೋದ್ರೂ ದರ್ಶನ ಕೊಡ್ತಾರೆ ಅನ್ನೋದಕ್ಕೆ ಇಂತಹದೇ ಸಾಕ್ಷಿಗಳು ಅಂತ ಹೇಳಬಹುದು. ಹೀಗೆ ದೇವಸ್ಥಾನ ಪ್ರದಕ್ಷಿಣೆ ಎಲ್ಲ ಹಾಕಿ, ರಾಗಪ್ಪ ಯಾಕೆ ಇನ್ನೂ ನನಗೆ ದರ್ಶನ ಕೊಟ್ಟಿಲ್ಲ, ಎಲ್ಲಿದ್ದೀರಾ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ. ಹಿಂಗೆ ಬಲಭಾಗಕ್ಕೆ ತಿರುಗ್ತೀನಿ, ನನಗಿಲ್ಲೇ ದರ್ಶನ ಕೊಟ್ಬಿಟ್ರು. ಆ ಕ್ಷಣ ನಾನು ಹೇಳ್ಕೊಂಡೆ, ನೋಡಿದ್ರ ರಾಯರು ನಮ್ಮ ಮನದಾಳದ ಮಾತನ್ನು ಹೇಗೆ ಕೇಳಿಸ್ಕೊಳ್ತಾರೆ ಅಂತ ಹೇಳಿ ಪ್ರದಕ್ಷಿಣೆ ಹಾಕಿ ಬಲದ ಕಡೆ ತಿರುಗಿಲ್ಲ, ಅಲ್ಲಿ ಕಾಣಿಸ್ಬಿಟ್ರು ನಮಗೆ. ತುಂಬ ಶಕ್ತಿ ಇರುವಂಥ ಒಂದು ಈ ದೇವಸ್ಥಾನ ಯಲಗೂರು ಆಂಜನೇಯ ಅಂತ ಹೇಳಬಹುದು. ಇಲ್ಲಿ ನಾನು ಒಂದು ಅನುಷ್ಠಾನ ಮಾಡಿಕೊಂಡಿದ್ದೆ. ಈಗ 1-2 ತಿಂಗಳ ಹಿಂದೆ ಒಂದು ಅನುಷ್ಠಾನ ಮಾಡಿದ್ದೆ. ನನಗೆ ಬೇಗ ಶೀಘ್ರದಲ್ಲೇ ನನಗೆ ನಾನು ಏನು ಅಂದ್ಕೊಂಡು ನಾನು ಅನುಷ್ಠಾನ ಮಾಡೋದನ್ನೋ ಅದನ್ನು ಯಶಸ್ಸು ಮಾಡಿಕೊಟ್ರು. ಇಲ್ಲಿ ನಾನು ಹೋಳಿಗೆ ಸೇವೆ ಮಾಡಿಸ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಿದ್ದೆ. ಇಲ್ಲಿ ಒಂದು ಪ್ರಸಿದ್ಧಿ, ಒಂದು ವಿಶೇಷ ಅಂತ ಹೇಳಿದ್ರೆ ಹೋಳಿಗೆ ಸೇವೆ. ಮಾರುತಿಗೆ ಹೋಳಿಗೆ ಸೇವೆ ಮಾಡಿಸುವಂಥದ್ದು. ಹೋಳಿಗೆ ಅಂದರೆ ಒಬ್ಬಟ್ಟಿನ ಸೇವೆ ಮಾಡಿಸ್ತೀನಪ್ಪ ಅಂತ ಹೇಳಿ ನಾನು ಅನುಷ್ಠಾನ ಮಾಡಿಕೊಂಡಿದ್ದೆ. ಏನು ಅನುಷ್ಠಾನ ಮಾಡಿದೆ, ಹೇಗೆ ಅನುಷ್ಠಾನ ಮಾಡಿದೆ ಅಂತ ಹೇಳಿ ನಾನು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಇಲ್ಲಿ ಹರಕೆ ತೀರ್ಸೋಣ ಅಂತ ಬಂದ್ವಿ. ತುಂಬ ದೂರ ಇದೆ, ನಮಗೂ ಮೈಸೂರಿಗೂ ಯಲಗೂರಿಗೂ ಕೂಡ ತುಂಬ ದೂರ ಅಲ್ವಾ. ಆದರೂ ಕೂಡ ಸ್ವಾಮಿಯ ಅನುಗ್ರಹ ಅಪಾರ ಅಂತ ಹೇಳ್ಬೋದು. ನಮ್ಮ ರಾಯರ ಮುಖ್ಯ ಪ್ರಾಣದೇವರಲ್ವಾ, ಅದೆಷ್ಟು ಬೇಗ ನಮ್ಮ ಕರುಣೆ ಮಾಡ್ತಾರೆ ಅಂದರೆ ಅದನ್ನು ಹೇಳೋದಕ್ಕೆ ಆಗಲ್ಲ, ಅನುಭವಿಸಿದರೆ ಮಾತ್ರನೇ ಗೊತ್ತಾಗುವಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ. ಆವರಣದಲ್ಲಿ ಪ್ರದಕ್ಷಿಣೆ ಆಗ್ತಾಯಿದೆ. ನನ್ನ ಚಾನಲ್ನ ವೀಕ್ಷಣೆ ಮಾಡುವಂಥ ಒಬ್ಬ ಹೆಣ್ಮಗಳು ಕೂಡ ನನ್ನನ್ನು ಭೇಟಿ ಮಾಡಿದ್ರು, ಅಲ್ಲಿ ರೇಣುಕಾ ಅಂತ ಹೇಳಿ. ಆಕೆಯೂ ಕೂಡ ನನಗೆ ಮಡ್ಲಕ್ಕಿ ಸಾಮಾನು ಸ್ಯಾರಿ ಸಮೇತ ತಂದುಕೊಟ್ರು. ಆಕೆಯ ಪ್ರೀತಿ ದೊಡ್ಡದು ಅಂತ ಹೇಳಬಹುದು. ಸಂಜೆ ನಾವು ನೋಡಿ ಬರ್ತಾ ಇದ್ದಾರಲ್ಲ ಈಕೆನೆ, ಪಾಪು ಜೊತೆ ಬರ್ತಾ ಇದ್ದಾರಲ್ಲ ಈಕೆನೆ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ನನ್ನ ಗ್ರೂಪಲ್ಲೂ ಕೂಡ ಇರುವಂಥ ಹೆಣ್ಮಗಳು. ಆಕೆಯ ಪ್ರೀತಿ ತುಂಬ ದೊಡ್ಡದು ಅಂತ ಹೇಳಬಹುದು. ಊಟ ಎಲ್ಲ ಮುಗಿಸಿ ನಾನು ಕಳಿಸ್ಕೊಟ್ಟೆ ಆಕೆಗೆ. ನಮ್ಮ ಸಂಜೆವರೆಗೂ ಕೂಡ, ನಾವು ಹೊರಡೋವರೆಗೂ ಕೂಡ ನಮ್ಮ ಜೊತೆಲೇ ಇದ್ದಂಥ ಹೆಣ್ಮಗಳು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈಕೆನೆ ನನ್ನ ಚಾನಲ್ನ ವೀಕ್ಷಣೆ ಮಾಡುವಂತಹ ರೇಣುಕಾ ನನ್ನ ನೋಡೋಕ್ಕೋಸ್ಕರನೇ ಬಂದಿದ್ದರು. ಈಗ ನಾವು ಏನು ಸೇವೆಗೆ ಒಬ್ಬ ಅರ್ಚಕರನ್ನ ನೇಮಿಸ್ಕೊಂಡಿರ್ತೀವಿ, ಅಲ್ಲಿ ಫೋನ್ ಮಾಡಿದಾಗ ಇಲ್ಲಿ ಯಾರಿಗಾದ್ರೂ ವಹಿಸ್ಬೇಕು, ಅದನ್ನು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಳಿಗೆ ಸೇವೆ, ಅಡುಗೆ ಅಂದರೆ ಹನುಮಂತನಿಗೆ ಅಡುಗೆ ನೈವೇದ್ಯ ಯಾವ ರೀತಿ ಅಡುಗೆ ಮಾಡಿದ್ದಾರೆ, ಏನೆಲ್ಲ ಅದರ ವಿಶೇಷತೆ ಏನು ಅಂತ ಹೇಳಿ ಅವರೇ ಮಾತಾಡಿರುವಂಥದ್ದನ್ನು ನಾನಿಲ್ಲಿ ಈ ವಿಡಿಯೋ ಮುಂದೆ ಹಾಕ್ತೀನಿ, ಕೇಳಿ. ತುಂಬ ವಿಶಿಷ್ಟ ಅಂತ ಅಂದ್ಕೋಬಹುದು. ಸ್ವಾಮಿಯ ಅನುಗ್ರಹ ಹತ್ತಿರದಿಂದ ಹನುಮಂತನ ದರ್ಶನ, ಕಾರ್ಯಸಿದ್ಧಿ ಆಂಜನೇಯನ ದರ್ಶನ ನೀವು ಕೂಡ ಮಾಡ್ಕೊಳ್ಳಿ. ನೀವು ಸಂಕಲ್ಪ ಮಾಡಿ ಅನುಷ್ಠಾನಗಳನ್ನ ಮಾಡ್ಕೊಳ್ಳಿ. ಶೀಘ್ರದಲ್ಲಿ ನಿಮಗೂ ಕೂಡ ಖಂಡಿತ ಒಳ್ಳೆಯದಾಗುತ್ತೆ. ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ಯಲಗೂರು ಆಂಜನೇಯನಿಗೆ ಹೋಳಿಗೆ ಸೇವೆ, ಅಡುಗೆ ನೈವೇದ್ಯ ಏನು ಮಾಡಿದ್ದಾರೆ ತಿಳ್ಕೊಳ್ಳೋಣ. ಹೋಳಿಗೆ ನೀವು ಇವತ್ತು ಮಂಡಿಗೆ ಪ್ರಸ್ಥಾನ ಮಂಡಿಗೆ ಮುದ್ದೆ ಮಾಡಿಸ್ತಾರಲ್ಲ ಚೌಟ್ರಲ್ಲಿ, ಹೌದು ಹೋಳಿಗೆ, ಹೌದು, ಅದು ಮಾಡಿಸಿದ್ರು. ಹೋಳಿಗೆ ಮಾಡಿಸ್ಬೇಕು. ಇಲ್ಲಿ ಯಲಗೂರು ಆಂಜನೇಯನಿಗೆ ಪ್ರಿಯವಾದದ್ದು. ಮತ್ತೆ ಅವನಿಗೆ ಯಲಗೂರು
ಅವನು ಈ ತರ ಎಲ್ಲ ಬಡಿಸ್ಬಿಡ್ತೀವಿ, ಎಲ್ಲ ಬಡಿಸ್ಬಿಡ್ತೀವಿ. ಎಲ್ಲ ಬಡಿಸ್ಬಿಟ್ಟು ಒಂದು ದನಿ ಕೊಟ್ಟು ಅಡಿಕೆ ದನಿ ಎಲ್ಲ ಇದನ್ನು ಒಯ್ದು ಆಂಜನೇಯ ಸ್ವಾಮಿ ಮುಂದಿಡ್ತೀವಿ. ಆಂಜನೇಯ ಸ್ವಾಮಿ ಮುಂದಿಡ್ತೀವಿ. ಅವ್ನ ಮುಂದಿಟ್ಟು ಅವ್ನಿಗೆ ನೈವೇದ್ಯ ತೋರಿಸಿ ಇದರಲ್ಲಿಂದ ಒಂದ್ ಸ್ವಲ್ಪ ಇಷ್ಟು ಪ್ರಸಾದ ನಾವು ವಾಪಸ್ ತಗೊಂಡ್ಬಿಡ್ತೀವಿ. ವಾಪಸ್ ತಗೊಂಬಂದು ಇದ್ರಲ್ಲಿ ಇದು ದೊಡ್ಡ ಅನ್ನ ಮಾಡಿದ್ವಲ್ಲ ಇದ್ರಲ್ಲಿ ಕುಡಿಸಿ ನಿಮ್ಗೆಲ್ಲರಿಗೂ ಪ್ರಸಾದ ಆಗುತ್ತೆ. ನೈವೇದ್ಯ ಸ್ವಲ್ಪ ತಗೊಂಡ್ಬರ್ತೀರಾ, ಅದಕ್ಕೆ ಹಾಕ್ತೀವಿ. ಮತ್ತೆ ಇದನ್ನ ಏನ್ ಮಾಡ್ತಾರೆ ಪೂಜಾರು, ತಾವು ಹೋಗಿ ಊಟ ಮಾಡ್ತಾರೆ ಅಲ್ಲಿ ಅರ್ಚಕರು. ಅವ್ರು ಊಟ ಮಾಡಿದ್ರೆ ಎಲ್ರಿಗೂ ಊಟ ಮಾಡ್ತಾರೆ, ಸಲ್ಲಿಕೆ ಆದಂಗೆ. ಇದು ನಾನು ಒಂದು ಅರ್ಸ್ಕೊಂಡಿದ್ದೆ, ಸಕ್ಸಸ್ ಸಿಕ್ತು, ಅದಕ್ಕೆ ಈ ಸೇವೆ. ಒಂದು ಸಲ ಬಂದಿದ್ದೆ. ಮಾಡ್ತಾ ಇದ್ದೀನಿ, ಅದಕ್ಕೇನೆ ಭಕ್ತರಿಗೆ ಅನುಕೂಲ ಆಗುತ್ತೆ ಮಾಡಿಸೋರಿಗೆ ಅಂತೇಳಿ ಮಾಡ್ಕೊಳ್ಳಿ. ಅದೇ ನಿಮ್ಗೆ ಇದು ಮಾಡ್ಕೊಳ್ಳಿಕ್ಕಂತಾನೆ ಕರೆದೆ ನಾನು. ಒಳ್ಳೇದಾಯ್ತು, ನನಗೆ ಖುಷಿ ತುಂಬಾ. ಇದು ಮತ್ತೆ ಈ ತರ ಕಟ್ಟೆ ಕಟ್ಟೋದು ಬರೀ ಹೋಳಿಗೆ ಊಟ ಒಂದೇ ಅಲ್ಲ, ಈ ತರ ಕಟ್ಟೆ ಕಟ್ಬಿಟ್ಟು ತುಂಬೆ ತುಪ್ಪ ಹಾಕೋದು. ಅದು ಹೂರ್ಣನಾ? ಅದು ಹೂರ್ಣ. ನಮ್ಮಲ್ಲಿ ಹೂರ್ಣ ಅಂತೀವಿ, ನೀವೇನಂತೀರಾ? ನಾವು ಹೂರ್ಣನೇ ಅಂತೀವಿ. ಇದು ತುಂಬೆ ತುಪ್ಪ ಹಾಕ್ತೀವಿ ನಾವು. ತುಪ್ಪ ಹಾಕ್ತೀರಿ. ಒಂದು ಮಾತಂತೂ ಹೇಳ್ತೀನಿ, ಆ ಯಲಗೂರು ಆಂಜನೇಯ ತುಂಬಾ ಪವರ್ಫುಲ್. ಹೌದು, ನನ್ನ ಅನುಭವಕ್ಕೆ ಬಂದಿರೋದು. ಮತ್ತೆ ಇವನಿಗೆ ಇಲ್ಲ ಈ ತರ ಲಿಂಬೆಹಣ್ಣು ಹಾಕಬೇಕು ಅವನಿಗೆ. ನಾವ್ ಏನ್ ಮಾಡ್ತೀವಲ್ಲ ಎಲ್ಲ ಹೆಚ್ಚಾವತ್ತ ಅವನಿಗೆ. ಅವ್ರಿಗೆ ಒಬ್ರು ಊಟ ಎಷ್ಟು ಮಾಡ್ತಾರ ಮನುಷ್ಯದ ಊಟ ಮಾಡ್ತಾರ ಅಷ್ಟು ಬಡಿಸಬೇಕು. ವಿಡಿಯೋ ಮಾಡ್ಕೊಂಡ್ರಲ್ಲ ಗುಡಿ ಕಡೆ ನಡ್ರಿ, ನಾ ಬಂದೆ. ಅಲ್ಲಿರೋದಾ? ಅಲ್ಲಿ ಇರ್ರಿ. ಆಂಜನೇಯ ಸ್ವಾಮಿ ದಕ್ಷಿಣೆ ಇಟ್ಕೊಳ್ಳಿ, ಊಟದ ದಕ್ಷಿಣೆ. ಆಮೇಲೆ ಬ್ರಾಹ್ಮಣರ ಮುತ್ತೈದಿಗೆ ಅಷ್ಟೇ ದಕ್ಷಿಣೆ. ಅಲ್ಲಿ ಎಷ್ಟು ದಕ್ಷಿಣೆನಾ? ಊಟದ ದಕ್ಷಿಣೆ. ಈಗ ನಾವು ಅಲ್ಲಿಂದ ಹೊರಟು ಬಂದ್ವಿ, ಮುಖ್ಯ ಅರ್ಚಕರ ಮನೆಯಿಂದ. ಅಂದರೆ ಏನು ನಾವು ಹೋಳಿಗೆ ಸೇವೆಗೆ ಕೊಟ್ಟಿದ್ದೀವಿ ಅವ್ರ ಮನೆ ಪಕ್ಕನೇ ಇರೋದು. ಅಲ್ಲಿಂದ ಬಂದ್ವಿ. ಅವರು ನೈವೇದ್ಯ ಎಲ್ಲ ತಗೊಂಡು ಬಂದರು ಹನುಮಂತನ ಗುಡಿಗೆ. ನಾವು ಬಂದ್ವಿ, ನೀವು ನಡೀರಿನ ಬರ್ತೀವಿ ಅಂತ ಹೇಳಿದ್ರು. ನಾವು ಕೂಡ ಬಂದ್ವಿ, ಅವರು ಕೂಡ ಅಲ್ಲಿ ಬಂದರು. ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರ. ಅವರು ನೈವೇದ್ಯನ ಕೈಲಿ ಇಟ್ಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ. ನಮ್ಮ ಸಮ್ಮುಖದಲ್ಲೇ ಹನುಮಂತನಿಗೆ ನೈವೇದ್ಯ ಅರ್ಪಣೆ ಮಾಡ್ತಾರೆ ನಮ್ಮ ಹೆಸರಿನ ಮೂಲಕ. ನಾವು ತಾನೇ ಸಂಕಲ್ಪ ಮಾಡ್ಕೊಂಡು ಮಾಡಿಸಿರುವಂಥ ಸೇವೆ ಇದು. ನಮ್ಮ ಹತ್ರನೇ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಭಗವಂತನಿಗೆ ಅರ್ಪಣೆ ಮಾಡಿಸ್ತಾರೆ. ಮುಖ್ಯ ಪ್ರಾಣ ದೇವರ ಸಮ್ಮುಖದಲ್ಲಿ ನನ್ನ ಏನು ಅರಿಕೆ ಇತ್ತೋ ಅರಿಕೆನ ನಾನು ಏನು ಅರಿಕೆ ಮಾಡ್ಕೊಂಡಿದ್ದೀನೋ ಅದನ್ನು ತೀರಿಸೋದಕ್ಕೋಸ್ಕರ ಬಂದು ಅವರ ಸಮ್ಮುಖದಲ್ಲಿ ನಾನು ಅರಿಕೆನ ಸಮರ್ಪಣೆ ಮಾಡಿದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ನೋಡಿ, ಮುಖ್ಯ ಪ್ರಾಣದೇವರು ಯಲಗೂರು ಆಂಜನೇಯ ಅಂದ್ರೇ ತುಂಬ ಫೇಮಸ್ ಅಲ್ವಾ. ಅವರು ತುಂಬ ಶಕ್ತಿ ಇರುವಂತಹ ಒಂದು ಗರ್ಭಗುಡಿ ಇದು. ನೀವು ಕೂಡ ಸಂಕಲ್ಪ ಮಾಡ್ಕೊಳ್ಳಿ, ಯಾವ ರೀತಿ ವ್ರತ ಮಾಡಬೇಕು ಅಂತ ಹೇಳಿ ನನ್ನ ಚಾನಲ್ ಮೂಲಕ ನಾನು ತಿಳಿಸ್ತೀನಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ದಕ್ಷಿಣ ಕೊಡಬೇಕು. ಏನು ಅನ್ಕೊಂಡ ಸ್ಲೋ ಆಗ್ತದೆ, ಯಾವುದೇ ಆಗಲಿ ಕಂಪ್ನಿ ತೊಗೊಂಡ್ಬಿಡ ಹೊಲ ಕೊಡೋಗಿ ಇಲ್ಲೇ ಸ್ವಾಮಿ ಮಂಗಲ ಮಹಾನಿರಾಂಜನ ದೀಪಂ ಸ್ವಾಮಿ ಏಕೋ ವಿಷ್ಣು ಸರ್ವಕೃಷ್ಣ ಮಾತೃಕೆ ಪ್ರಾಣ ಘೋರಾತ್ಮಿಕಾತಿ ಶ್ರೀರಾಮಚಂದ್ರ ಪೀತಾಂ ಪ್ರೀತೋ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಬರ್ರಿ. ನೀವೇನ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಇಂದಿರಾರಮಣ ಗೋವಿಂದ ಆಂಜನೇಯ ಸ್ವಾಮಿ ಹುಟ್ಟು ಕೂತಾನೆ ಅವಕಾಶ ಆಗಂತ ಹೇಳ್ರಿ. ರಾಮಾಯ
प्रचोदयात् वातात्मच अज्ञानेन क्रियाय धीमहि तन्नो हनुः प्रचोदयात् ಹೇಳನ ಹಾ ಕೊಟ್ಟು ಅಲ್ಲಲ್ಲಿ ಮೂಲ್ಯಾಗ ಎಲ್ಲ ಮಂದಿ ನೋಡ್ರಿ ನಮಸ್ಕಾರ ಮಾಡಿದ್ರೆ ನೋಡ್ಬಿಡ್ರಿ ಅಲ್ಲಿ ಸಮರ್ಪಣೆ ಮಾಡಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಈಗ ನಾವೇನು ಹೋಳಿಗೆ ಸೇವೆ ಕೊಟ್ಟಿದ್ವಿ ಅವ್ರ ಮನೆಯಲ್ಲಿ ನಾವು ಎಷ್ಟು ಜನ ಹೋಗ್ತೀವಿ ಅಂತ ಹೇಳಿರ್ತೀವಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ನಾವು 3 ಜನ ಬಂದಿದ್ವಿ, ನಮ್ಮ ಮನೆಯವರು, ನಾನು, ನನ್ನ ತಂಗಿ ಮಗಳು, ಜೊತೆಗೆ ನನ್ನ ಚಾನಲ್ನ ನೋಡುವ ಆ ಹೆಣ್ಮಗಳು ಕೂಡ ರೇಣುಕಾ ಅಂತ ಹೇಳಿ, ಅವ್ರಿಗೂ ಕೂಡ ನಾನು ಊಟ ಮುಗಿಸ್ಕೊಂಡು ಹೋಗಮ್ಮ ಅಂತ ಹೇಳಿ ಅವರನ್ನು ಉಳಿಸ್ಕೊಂಡೆ. ಇಲ್ಲಿಗ ಊಟಕ್ಕೆ ಕೂತಿದ್ದೀವಿ. ಒಂದು ಬ್ರಾಹ್ಮಣ ಶೈಲಿಯ ಅಡುಗೆ ಅಂತ ಹೇಳಬಹುದು. ಅವ್ರ ಕಡೆ ಇನ್ನೂ ಸ್ವಲ್ಪ ಜನ ಸೇವೆ ಕೊಟ್ಟಿದ್ದರು, ಅವರು ಕೂಡ ಊಟಕ್ಕೆ ಕುಳಿತಿದ್ದಾರೆ. ಒಂದು ವಿಶೇಷ ಒಂದು ಅವ್ರ ಮನೆಯ ಪದ್ಧತಿಗಳು ಒಂದು ವಿಶೇಷ ಅಂತ ಹೇಳಬಹುದು. ನಾವು ಇಲ್ಲಿ ಊಟ ಎಲ್ಲ ಮುಗಿಸಿದ್ವಿ. ಹೋಳಿಗೆ ಊಟ ನಮಗೆ ಬಡಿಸಿದ್ರು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮೈಸೂರು ಕಡೆಗೆ ಪ್ರಯಾಣ ಬೆಳೆಸಬೇಕಲ್ಲ, ಇಲ್ಲಿ ಎಷ್ಟೊತ್ತಿಗೆ ಪೂಜೆ ಆಗುತ್ತೆ ಅಷ್ಟೊತ್ತಿಗೆ ನಾವು ಎಲ್ಲ ಮುಗಿಸ್ಕೊಂಡು ಹೊರಡುವಂಥ ಸಿದ್ಧತೆನ ನಾವು ಮಾಡ್ಕೊಂಡಿದ್ವಿ. ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಮಾರುತಿಗೆ ಏನು ಅರ್ಪಣೆ ಮಾಡಿದ್ರು ಅದೇ ಊಟನೂ ಕೂಡ ನಮಗೆ ಅಲ್ಲಿಂದ ಏನು ನೈವೇದ್ಯ ತೊಗೊಂಡು ಹೋಗ್ತಾರೆ ನೋಡಿ, ಆ ನೈವೇದ್ಯದಲ್ಲಿ ಒಂದು ಸ್ವಲ್ಪ ರೈಸನ್ನು ತೊಗೊಬಂದು ಇವ್ರು ಮಾಡಿದಂಥ ಅಡುಗೆಗೆ ಮಿಕ್ಸ್ ಮಾಡಿ ಅದನ್ನು ನಮಗೆ ಭಕ್ತಾದಿಗಳಿಗೆ ಯಾರು ಹೋಳಿಗೆ ಸೇವೆ ಮಾಡಿಸಿದ್ರೋ ಅವ್ರಿಗೆ ಊಟದ ವ್ಯವಸ್ಥೆನ ಇಲ್ಲಿ ಮಾಡಿದರು ನಮಗೆ.
धान्यं धनं पशुं बहुपुत्रलाभं शतसंवत्सरं दीर्घमायुः महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् ಒಂದೇ ಒಂದು ಡ್ರಾಪ್ ಹಾಕಿಲ್ಲ ಅನ್ನ ಭಾಳ ಊಟ ಮಾಡಬೇಡ್ರಿ ಮೇಡಮ್ ಹೋಳಿಗೆ ಒಬ್ಬಟ್ಟು ತಿನ್ಬೇಕು प्रसादेन मुखम दशनाय राजायते नित्यं रागम समाश्रियेत सत्याभिज्ञकराब्दोतां पंचवर्ष पूर्णां सत्यप्रमोद तीर्थार्य नवमिन्या सुदातान् इष्ट देवता कुल देवतांतर्गत भारत क्षेत्र मूर्ति अलगोलिशांतर्गत भारतीय मुख्य प्राणांतर्गत श्री लक्ष्मी वेंकटेश पुण्य लक्ष्मी वेंकटेश प्रीतां प्रीतो भूतो गुरुमध्वांतर्गत कृष्णार्पण ಮತ್ತು ಹೇಳಿ ಸರ್ ಕೃಷ್ಣಾರ್ಪಣ ಇಂದ್ರಾರಮಣ ಗೋವಿಂದ ಗೋವಿಂದ. ಊಟ ಎಲ್ಲ ಮುಗಿಸಿದ್ವಿ. ಬನ್ನಿ ಅರ್ಚಕರು ಹನುಮಂತನ ಬಗ್ಗೆ ಕಾರ್ಯಸಿದ್ಧಿ ಆಂಜನೇಯನ ಬಗ್ಗೆ ಸ್ವಲ್ಪ ಮಾತನ್ನು ಕೇಳೋಣ. ಸಪ್ತಗ್ರಾಮಾದಿದೇವು ಸರ್ವೇಶಾಂ ಜಗದಾಂಪತಿ ಹನುಮಾನ್ ಸ್ವಾಮಿ ತೋತರಾಮಾದ್ಯತ. ಇದು ರಾಮಚಂದ್ರ ಸ್ವಾಮಿ ಆಜ್ಞೆ ಮೇರೆಗೆ ಅವನು ಇಲ್ಲಿ ಸ್ಥಾಪಿತ ಆಗಿದ್ದಾನೆ. ಇದು ಎಲ್ಲ ವಾಲ್ಮೀಕಿ ಪ್ರಾಂತ. ರಾಮಾಯಣ ಕೊನೆ ಘಳಿಗೆಯಲ್ಲಿ ಅಗಸನ್ ಮಾತು ಕೇಳಿ ರಾಮದೇವರು ಸೀತಾದೇವಿನ ಆಚೆ ಹಾಕ್ತಾರೆ. ಅವಾಗ ಲಕ್ಷ್ಮಣ ದೇವ್ರನ್ನ ಸೀತಾದೇವಿನ ತಂದು ಬಿಟ್ಟಿದ್ದೆ ಇದೇ ಪ್ರಾಂತದಲ್ಲಿ. ಇಲ್ಲಿ ಆ ವಾಲ್ಮೀಕಿ ಋಷಿ ಆಶ್ರಮ ಇತ್ತು. ಇಲ್ಲಿ ಸೀತಿ ಮನೆ ಇದೆ, ಇಲ್ಲಿಂದ 8 ಕಿಲೋಮೀಟರ್ ಮೇಲೆ. ಅಲ್ಲಿ ಸೀತಾದೇವಿ ಇದ್ಲು ಅಂತ ಹೇಳಿ ಸಾಕ್ಷಿಯಾಗಿ ವೆಂಕಟೇಶ್ ದೇವರು ಸ್ಥಾಪಿತ ಆಗಿದ್ದಾರೆ. ಇಲ್ಲಿ ಲವಕುಶಗ್ ಇಲ್ಲೇ ಜನ್ಮ ಕೊಟ್ಟಿದ್ದವಳು. ಅದು ರಾಮಾಯಣ ಮುಗೀತು. ರಾಮಾಯಣ ಕೊನೆ ಘಳಿಗೆಯಲ್ಲಿ ಸೀತಾದೇವಿ ಭೂಲೋಕದಲ್ಲಿ ಐಕ್ಯಾದ್ದು. ರಾಮದೇವರು ವಿಷ್ಣು ಅವತಾರ ತಮ್ಮ ಲೋಕಕ್ಕೆ. ಅವಾಗ ಪ್ರಾಣದೇವರು ಸ್ವಾಮಿನ ಕೇಳಿದ್ರು, ಸ್ವಾಮಿ ನೀವು ನಿಮ್ಮ ಲೋಕಕ್ಕೆ ಹೊಂಟ್ರಿ, ತಾಯಿ ಭೂಲೋಕದಲ್ಲಿ ಐಕ್ಯಾದ್ದು, ನಾವಿಲ್ಲಿ ಇದ್ದೇನ್ ಮಾಡೋಣ ಅಂತ ಕೇಳಿದಕ್ಕೆ ಸಪ್ತಗ್ರಾಮಾದಿದೇವು ಸರ್ವೇಶಾಂ ಜಗದಾಂಪತಿ ಹನುಮಾನ್ ಸ್ವಾಮಿ ಇತ್ತು ರಾಮಾಜ್ಞೆ. ರಾಮಾಜ್ಞೆ ಮೇರೆಗೆ ಇಲ್ಲಿ ಸ್ಥಾಪಿತ ಆಗಿದ್ದಾರೆ. ಏಳೂರು ಹಳ್ಳಿಗೆ ಅಡ್ಡಿಪತಿಯಾಗಿ ಇಲ್ಲಿದ್ದಾರೆ. ಕಾಸಿನ ಕುಂಟಿ, ರಾಜನಾಳ, ನಾಗರಾಳ, ಮತ್ತು ನಾಗಸಂಪಿಗೆ, ಯಲಗೂರು, ಹಳ್ಳದಿನ್ನಿ, ಮತ್ತು ಆಲಿಮಟ್ಟಿ, ಇಲ್ಲಿ ಕಾಸಿನ ಕುಂಟಿ, ಬೂದಿಹಾಳ, ಈ 7 ಹಳ್ಳಿಗೆ ಇವನೇ ಅಧಿಪತಿಯಾಗಿದ್ದಾನೆ ಇಲ್ಲಿ. ಮತ್ತೆ ಇವನಿಗೆ ನಾವು ಬ್ರಾಹ್ಮಣರು ಮಂತ್ರದ ಗೋಷ್ಠಿಯಿಂದ ಅಭಿಷೇಕ ಮಾಡ್ತೀವಿ. ಹಿಂಗಾಗಿ ಇವತ್ತು ಬರ್ತದೆ. ಮತ್ತೆ ಅವರು ಪೂಜಾರನು ಅಭಿಷೇಕ ಮಾಡ್ತಾರೆ. ಪ್ರಶ್ನೆ ಕೇಳೋದೆಲ್ಲ ಪೂಜಾರಿ. ಅವ್ರಿಗೆ ಈ ಪೂಜೆ ಹೆಂಗ್ ಬಂತಪ್ಪ ಅಂತಂದ್ರೆ, ಇವ್ರ ಮೂರ್ತಿ ಮೊದಲೇ ಇದು ಒಂದು ಉಲ್ಲೇಖ. ಇನ್ನೊಂದು ಉಲ್ಲೇಖ ಏನಪ್ಪಾ ಅಂತಂದ್ರೆ, ಅವಾಗನೇ ಇವ ಪುಟ್ಟ ಹನುಮಪ್ಪ ಇದ್ದ. ಇವನ್ ಮೇಲೆ ಅವಾಗೆ ಬಂಗಾರ ಬೆಳ್ಳಿ ಇದ್ದು. ಕಳ್ರು ಇವನು ಮೈ ಮೇಲಿಂದ ಆಭರಣ ಎಲ್ಲ ದೋಚ್ಬಿಟ್ಟು ಇವನ್ ಪೀಸ್ ಮಾಡಿ ಇಲ್ಲಿ ಗೋವಿಂದರಾಜ್ ಕೆರೆ ಅಂತಿದೆ, ಆ ಕೆರೆಯಲ್ಲಿ ಹಾಕ್ಬಿಟ್ರು. ಆಮೇಲೆ ಈ ಪೂಜೆ ಏನ್ ಮಾಡ್ತಾ ಇದ್ದಾರಲ್ಲ, ಇವ್ರ ಪೂರ್ವಜರು ಸ್ವರೂಪದಲ್ಲಿ ಕಾಣಿಸ್ಕೊಂಡು, ನೀವು ನಾ ಇಂಥ ಕೆರೆಯಲ್ಲಿ ಇದ್ದೀನಿ, ನೀನು ನನ್ನ ಅವಶೇಷಗಳನ್ನೆಲ್ಲ ತಗೊಂಡ್ಬಂದು 7 ದಿವಸ ಅಭಿಷೇಕ ಮಾಡು, 8ನೇ ದಿವಸ ನಾವು ಉದ್ಭವ ಆಗ್ತೀನಿ ಅಂತಂದಿದ್ದು 7 ದಿವಸ ಅಭಿಷೇಕ ಮಾಡಿದ್ರು. 8ನೇ ದಿವಸ ಮಾರನೇ ದಿವಸ ಬೆಳಗ್ಗೆ ಉದಯ ಇದು ಮಾಡ್ಬೇಕಾಯ್ತು. ಅವರು ರಾತ್ರಿ ಬೆಕ್ಕು ಬಂದದಂತ ತಿಳ್ಕೊಂಡು ಬಾಗಿಲ ಓಪನ್ ಮಾಡಿದ್ರು. ಹಿಂಗಾಗಿ ಪೂರ್ಣ ಕಂಪ್ಲೀಟ್ ಆಗಿಲ್ಲ ಆಂಜನೇಯ ಸ್ವಾಮಿ. 7 ಮಾರ್ಕ್ ಹಂಗವ. ಈಗ ಹಿಂದೆ 1962 ವಜ್ರಕಂತಿ ಕೆಲಸ ಮಾಡಿದ್ರು. ಶಾಲಿಗ್ರಾಮ್ ಪೌಡರು, ತುಪ್ಪದ ಕಾರ್ಬನ್, ಇನ್ನೊಂದು ಕೆಮಿಕಲ್ ಮಿಕ್ಸ್ ಮಾಡಿ ಸಿಮೆಂಟಿನ ಗೀತೆ ಲೇಪನ ಮಾಡ್ತಾರೆ. 1962 ಒಮ್ಮೆ ಮಾಡಿತ್ತು. ಅದೆಲ್ಲ ಕಿತ್ತೋಗಿತ್ತು. ಈಗ ರೀಸೆಂಟ್ ಆಗಿ ಒಂದು 15-20 ವರ್ಷ ಕೆಳಗೆ ಮತ್ತೊಮ್ಮೆ ಮಾಡಿದ್ರು. ಇದೊಂದು ಉಲ್ಲೇಖ. ಮತ್ತೆ ಇದು ಭಾರತ ಹುಣ್ಣಿಮೆ ಅಂತ ಹೇಳಿ ಆಗತ್ತದೆ. ಆ ಭಾರತ ಹುಣ್ಣಿಮೆ ಆಗಿಂದ ಮೊದಲೇ ಶನಿವಾರ ಈ ಹನುಮಪ್ಪಂದು ಕಾರ್ತಿಕ ಉತ್ಸವ ಮಾಡ್ತಾರೆ. ಕಾರ್ತಿಕೋತ್ಸವ ಅಂತಾರೆ. ಕಾರ್ತಿಕ ಮಾಸ ಮುಗಿದ್ರು ಆ ಟೈಮ್ನಲ್ಲಿ ಮತ್ತೆ ಕಾರ್ತಿಕ್ ದೀಪ ಹಚ್ಚಿ ಉತ್ಸವ ಮಾಡ್ತಾರೆ. ಅದಕ್ಕೆ ಕಾರ್ತಿಕೋತ್ಸವ ಅಂತ ಮಾಡ್ತಾರೆ. ಶನಿವಾರ ದಿವಸ ರಥೋತ್ಸವ ಆಗ್ತದೆ. ಮರನೇ ದಿವಸ ಜಾತ್ರೆ ಮಾಡಿ ಅವತ್ತು ಮುಗಿಸ್ತಾರೆ. ಬರೋ ಶನಿವಾರ ಮರಿ ಕಾರ್ತಿಕ ಅಂತ ಮಾಡ್ತಾರೆ.
ಅಲ್ಲಿ ಅವತ್ತು ಕಾರ್ತಿಕ ದಿವಸ ಹೊಂಡದ ಪೂಜೆ ಅದೆಲ್ಲ ಆಗುತ್ತೆ. ಕಾರ್ತಿಕ ದಿವಸ ಮತ್ತೆ ಉತ್ಸವ ಮಾಡಿ ಮತ್ತೆ ಅವತ್ತು ಕಂಪ್ಲೀಟ್ ಆತಪ್ಪ ಅಂದ್ರೆ ಮರು ವರ್ಷನೇ ಇದು ಇದೆಲ್ಲ ಮಾಡ್ತಾರೆ. ಇದು ಹೂವಿನ ಪ್ರಸಾದ ಹೇಗೆ ಅಂತಂದ್ರೆ ಬಲಹಸ್ತದ ಮೇಲೆ ಇಟ್ಟಿರ್ತಾರೆ. ಅದು ಎಲ್ಲೂ ಬಾಡಿ ಟಚ್ ಆಗ್ಲಾರ್ದೆ ಬಿತ್ತು ಅಂತಂದ್ರೆ ನಿಮ್ ಕೆಲಸ 100ಕ್ಕೆ 100% ಆಗುತ್ತೆ. ಎಲ್ಲರೂ ಬಾಡಿ ಟಚ್ ಬಿತ್ತು ಅಂತಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ. ಕಿರೀಟದ ಮೇಲೆ ಬಿತ್ತು ಅಂತಂದ್ರೆ ಕೆಲಸ ಅವನೇ ವಿಚಾರ ಮಾಡ್ತಾ ಇದ್ದಾನೆ ಅಂತ. ಮತ್ತೆ ಎಡಗಡೆದು ಬಿತ್ತು ಅಂತಂದ್ರೆ ಮೂಗಿನ ಮೇಲಿನ ಬಿತ್ತು ಅಂತಂದ್ರೆ ಅವನಿಗೆ ಏನಾರ ಕಾಣಿಕೆ ಸಲ್ಲಿಸಿದ್ರೆ ನಿಮ್ ಕೆಲಸ ಆಗುತ್ತೆ ಅಂತ. ಎಡಗಡೆದು ಏನಾರು ಪ್ರಸಾದ ಬಿತ್ತು ಅಂತಂದ್ರೆ ನಿಮ್ ಕೆಲಸ ಆಗಲ್ಲ ಅಂತ. ಈ ತರ ಕಾಣಿಕೆ ಹಾಕಿದ್ರು ಕೂಡ ಆಗಲ್ಲ, ಏನ್ ಕಾಣಿಕೆ ಹಾಕಿದ್ರು ಆಗಲ್ಲ, ಎಡಭಾಗದಲ್ಲಿ ಬಿದ್ರೆ. ಮತ್ತೆ ಇವನಿಗೆ ಈ ತರ ಪ್ರಶ್ನೆ ಕೇಳ್ತಾರೆ. ಈಗ ನಾವು ಹುಡುಗಿಗೆ ಹೆಣ್ಣು ಗಂಡು ವ್ಯವಹಾರ, ಕೋರ್ಟ್ ಕಚೇರಿ ವ್ಯವಹಾರ, ಹೊಲಮನೆ ಕೋರ್ಟ್ ಕಚೇರಿ ವ್ಯವಹಾರ, ದವಾಖಾನೆ ಯಾವ ದವಾಖಾನೆ ತೋರಿಸ್ಬೇಕಂತ ಹೇಳಿ ಅದೆಲ್ಲ ಅವ್ನು ಕೇಳಿಬಿಟ್ಟೆ ನಾವು ಮಾಡೋದು. ಹುಡುಗಿ ರೂಪವತಿ ಇದ್ಲು, 36 ಗುಣ ಕೂಡ್ ಬಂದಿದ್ವು ಅಂತಂದ್ರು ಅವನಿಗೆ ಕೇಳ್ತೀವಿ. ಮಾಡ್ಕೊಂತ ಅಬೇ ಕೊಟ್ಟ ಅಂದ್ರೆ ಮಾಡ್ಕೋತೀವಿ, ಇಲ್ಲ ಅಂದ್ರೆ ಮಾಡ್ಕೊಳ್ಳಲ್ಲ. ಸ್ನೇಹಿತರೆ, ಯಲಗೂರು ಕ್ಷೇತ್ರದಿಂದ ಎಲ್ಲ ದರ್ಶನ ಎಲ್ಲ ಮುಗಿಸಿ ವಿಡಿಯೋ ನಿಮಗೆ ಯಲಗೂರಪ್ಪಂದು ಕಾರ್ಯಸಿದ್ಧಿ ಆಂಜನೇಯ, ಪವರ್ಫುಲ್ ಶಕ್ತಿ ಮಾರುತಿ ಅಂತ ಹೇಳ್ಬೋದು. ಅಲ್ಲೆಲ್ಲ ಪೂಜಾ ವಿಧಾನಗಳನ್ನೆಲ್ಲ ನಿಮಗೆ ತಿಳಿಸಿ ತೋರಿಸಿದ್ದೀನಿ. ಈಗ ನಾವು ಆಲ್ಮಟ್ಟಿ ಡ್ಯಾಮಲ್ಲಿ ರೂಮ್ ಮಾಡ್ಕೊಂಡಿದ್ದೆ, ನಿಮಗೆ ಗೊತ್ತಿದೆಯಲ್ಲ. ಈಗ ಮೈಸೂರು ಕಡೆ ಪ್ರಯಾಣ ಬೆಳೆಸಿದ್ದೀವಿ. ಪೂರ್ತಿ ಲಾಗ್ನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಇಲ್ಲಿಂದನೂ ಕೂಡ ಆದರೆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಳ್ತೀನಿ. ಈಗ ಎಲ್ಲ ರೆಡಿಯಾಗಿದ್ದೀವಿ. ಸ್ಯಾರಿ ಹಾಕಿದೆ, ಸ್ಯಾರಿ ಎಲ್ಲ ಏಕೆಂದರೆ ಜರ್ನಿ ಅಂದರೆ ಸ್ಯಾರಿ ನನಗೆ ತುಂಬ ಹಿಂಸೆ ಅನಿಸುತ್ತೆ. ಈ ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬಸ್ಸಲ್ಲಾದರೂ ಕೂಡ ಸ್ಯಾರಿ ಉಟ್ಕೊಂಡು ಕೂರೋದಕ್ಕೆ ತುಂಬ ಟಯರ್ಡ್ ಅನಿಸುತ್ತೆ. ತುಂಬ ದೂರ ಬೇರೆ ಇದೆಯಲ್ವಾ, ಅದರಿಂದ ಡ್ರೆಸ್ಸನ್ನ ಹಾಕ್ಕೊಂಡಿದ್ದೀನಿ. ನೋಡಿ ದುರ್ಗಾ ಎಲ್ಲ ರೆಡಿಯಾಗಿ ಕೂತಿದ್ದೀವಿ. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ, ಎಲ್ಲ ರೆಡಿ ಮಾಡಿಕೊಂಡು ಈಗ ಹೊರಡೋದಷ್ಟೇ ಬಾಕಿ. 6:45ಕ್ಕೆ ಆಲ್ಮಟ್ಟಿ ಡ್ಯಾಮಲ್ಲಿರುವಂಥ ರೈಲ್ವೆ ಸ್ಟೇಷನಿಂದ 6:45ಕ್ಕೆ ಸಂಜೆ ಮೈಸೂರಿಗೆ ಟ್ರೈನ್ ಇದೆ. ಈಗ ಅದನ್ನು ಕ್ಯಾಚ್ ಮಾಡಬೇಕು. ಬುಕ್ ಮಾಡಿಲ್ಲ. ಇಲ್ಲಿ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನನಗೆ ಗ್ಯಾರಂಟಿ ಗೊತ್ತಿರಲಿಲ್ಲಲ್ಲ. ಅದರಿಂದ ಈಗ ರೈಲಿನ ಟೈಮ್ ತಿಳ್ಕೊಂಡ್ವಿ. ಈಗ ರೈಲ್ವೆ ಸ್ಟೇಷನ್ಗೆ ಹೊರಡ್ತಾ ಇದ್ದೀವಿ. ರೂಮನ್ನು ಖಾಲಿ ಮಾಡಿ ಕೊಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ. ಅಲ್ಲಿಂದ ಆದರೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊರಿಗೆ ಹೋದ್ಮೇಲೆ ವಿಡಿಯೋನ ಆದಷ್ಟು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ಇಲ್ಲಿವರೆಗೆ ಆದಂಥ ಕ್ಷೇತ್ರಗಳ ಒಂದು ದರ್ಶನದ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹೆಚ್ಚು ಲೈಕ್ ಕೊಡಿ. ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಲಗೂರೇಶ್ವರನ ಒಂದು ಅದ್ಭುತವಾದ ವ್ರತನ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾನು ಯಾವ ಸೇವೆಗೆ ಇಲ್ಲಿಗೆ ಬಂದೆ ಅನ್ನೋದನ್ನು ಕೂಡ ನಿಮಗೆ ಪರಿಪೂರ್ಣವಾಗಿ ಖುಷಿಯ ಲೋಕದಲ್ಲೂ ಕೂಡ ತಿಳಿಸುವಂಥದ್ದನ್ನು ಖಂಡಿತ ಮಾಡ್ತೀನಿ. ಬನ್ನಿ, ಆಲ್ರೆಡಿ ಟೈಮ್ ಆಗ್ತಾಯಿದೆ. ರೈಲ್ವೆ ಸ್ಟೇಷನ್ಗೆ ಹೊರಡೋಣ. ನಮ್ಮ ಜೊತೆ ನೀವು ಕೂಡ ಬನ್ನಿ, ಹೋಗೋಣ. ಹಾಗೆ ಸ್ನೇಹಿತರೆ, ನೀವು ವೀಕ್ಷಣೆ ಮಾಡ್ತಾ ಇರುವಂತಹ ಒಂದು ವ್ಯೂ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಚೆಂದ ಇದೆ ನೋಡಿ. ಇದು ಆಲಮಟ್ಟಿ ಏನು ಡ್ಯಾಮ್ ಬರುತ್ತೋ ಅದು ರೋಡಿನ ಒಂದು ವ್ಯೂ ಇದು. ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ ತುಂಬ ಚೆನ್ನಾಗಿದೆ. ಸೈಡ್ ವ್ಯೂ ಅಂತೂ ತುಂಬ ಪ್ರವಾಸಿ ತಾಣ ಅಂತಲೇ ಕೂಡ ನಾವು ಹೇಳಬಹುದು. ರೂಮ್ ಏನು ಮಾಡ್ಕೊಂಡಿದ್ವಿ, ಆ ರೂಮಿಂದ ನಾವು ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೊರಟಿದ್ದೀವಿ. ಹಾಗೆ ವ್ಯೂನ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಮೈಸೂರಿಗೆ ಪ್ರಯಾಣ ಬೆಳೆಸ್ತೀವಿ. ಅದಾದ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿ ಯಾವುದೇ ಮಾತುಕತೆ ಇರಲ್ಲ. ಹಾಗೆ ವ್ಯೂನ ನೋಡಿ ಅಂತೇಳಿ ವಿಡಿಯೋನ ಹಾಕಿದ್ದೀನಿ, ನೋಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಲಗೂರು ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಅನುಗ್ರಹ ಮಾಡಲಿ. ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ರಿಗೂ ಕೂಡ ಹನುಮಂತನ ಮುಖ್ಯ ಪ್ರಾಣದೇವರು, ನಮ್ಮ ರಾಯರ ಮುಖ್ಯ ಪ್ರಾಣದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ. ನಿಧಾನಕ್ಕೆ ಹೋಗಿದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗಿ. ಪ್ರತಿದಿನ ಒಳಗಡೆ ಎಲ್ಲ ಬಿಡ್ತಾರ ಪಾರ್ಕ್ ಒಳಗಡೆ.